ಗ್ರಾಮಗಳ ಹೃದಯದಲ್ಲಿ ಸ್ಥಾನವನ್ನು ಕಲ್ಪಿಸಿದರು. ಸಹಕಾರ ಮಹರ್ಷಿ, ಕಾಯಕ ಯೋಗಿ, ರೈತರ ಕಣ್ಮಣಿ, ರಾಜಕೀಯ ರತ್ನರೆಂದೇ ಪ್ರಖ್ಯಾತಿಯನ್ನು ಹೊಂದಿ ಸತತ 3 ಬಾರಿ ವಿಧಾನ ಪರಿಷತ್. ಇವತ್ತು ಸಂಕೇಶ್ವರ ನಗರದ ಹೆಸರುವಾಸಿ ಶಿಕ್ಷಣ ಸಂಸ್ಥೆಯಾಗಿರುವ ಶ್ರೀ ಎ.ಬಿ. ಪಾಟೀಲ ಪಬ್ಲಿಕ್ ಸ್ಕೂಲ್ ವಾರ್ಷಿಕ ಉಡಾನ ಕಾರ್ಯಕ್ರಮ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಜರುಗಿದೆ. ಪ್ರಾರಂಭದಲ್ಲಿ ಶಿಕ್ಷಣ ಪ್ರೇಮಿ ಸಹಕಾರ ಮಹರ್ಷಿ ದಿವಂಗತ ಬಸಗೌಡ ಪಾಟೀಲ ಮತ್ತು ಸಹಕಾರ ಮಹರ್ಷಿ ಶಿಕ್ಷಣ ಪ್ರೇಮಿ ಸಂಸ್ಥೆಯ ಸಂಸ್ಥಾಪಕರು ಆದ ಅಪ್ಪನಗೌಡ ಪಾಟೀಲ ಅವರ ಭಾವಚಿತ್ರಕ್ಕೆ ಗಣ್ಯಮಾನ್ಯರಿಂದ ಪುಷ್ಪ ನಮನಗಳನ್ನು ಸಲ್ಲಿಸಿ ಬಳಿಕ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದ್ದಂತೆಯೇ ವೇದಿಕೆ ಮೇಲೆ ಇರುವ ಅತಿಥಿಗಳು ಆದ ಗ್ರೇಟರ್ ಬೆಂಗಳೂರು ಆಡಳಿತ ಅಧಿಕಾರಿ ರವೀಂದ್ರ ಕರಲಿಂಗನವರ ಮತ್ತು ಮಹಾಬೆಲ ಇಂಡಸ್ಟ್ರೀಸ್ ಎಂಡಿ ಆಗಿರುವ ಮಹೇಶ್ ಬೆಲ್ಲದ್ ಅವರಿಗೆ ವೇದಿಕೆ ಪರವಾಗಿ ಸತ್ಕಾರ ಮಾಡಲಾಗಿದೆ. ಅದೇ ರೀತಿ ಎ.ಬಿ. ಪಾಟೀಲ ಪಬ್ಲಿಕ್ ಶಾಲೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಮತ್ತು ಅದರ ಪಾಲಕರಿಗೆ ಸಂಸ್ಥೆಯ ವತಿಯಿಂದ ಭವ್ಯ ದಿವ್ಯ ಸತ್ಕಾರ ಮಾಡಲಾಗಿದೆ. ಈ ವೇಳೆ ವೇದಿಕೆ ಮೇಲೆ ಸಂಸ್ಥೆಯ ಅಧ್ಯಕ್ಷ ಮಾಜಿ ಸಚಿವ ಎ.ಬಿ. ಪಾಟೀಲ, ನಿರ್ದೇಶಕರು ಆದ ಸಂತೋಷ್ ಪಾಟೀಲ್, ಆರ್.ಬಿ. ಪಾಟೀಲ್, ಗಣೇಶ್ ಪಾಟೀಲ್, ಬಿ.ಎ. ಪೂಜಾರಿ, ಜಿಸಿ ಕೋಟಗಿ, ಪ್ರಾಂಶುಪಾಲ ಗಜೇಂದ್ರ ಪವಾರ್, ಭಾರತಿ ಕುಂಕುಡ ಮತ್ತು ಅತಿಥಿಗಳು ಆದ ಮಹೇಶ್ ಬೆಲ್ಲದ ಮತ್ತು ರವೀಂದ್ರ ಕರಲಿಂಗನವರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆ ಅತಿ ಉತ್ಸಾಹದ ವಾತಾವರಣದಲ್ಲಿ ಬಸವರಾಜ್ ನಿಪ್ಪಾಣಿ ಮತ್ತು ಅನುಪಮಾ ಬಾಗಲಕೋಟ ಅವರು ನಿರೂಪಿಸಿದ್ರು. ಇನ್ನು ಕಾರ್ಯಕ್ರಮವನ್ನ ಉದ್ದೇಶಿಸಿ ಸಂಸ್ಥೆಯ ಅಧ್ಯಕ್ಷ ಎ.ಬಿ. ಪಾಟೀಲ ಏನೆಲ್ಲ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ. ಕಾಂತಾರ ಮತ್ತೊಂದು ಯಾವುದು ಮಹಾಭಾರತ ಅದ್ಭುತ ತಮ್ಮ ಪ್ರತಿಭೆಯನ್ನು ಕೂಡ ಇವತ್ತು ತೋರಿಸಿದ್ದಾರೆ. ಇನ್ನೂ ಕೂಡ ಇವತ್ತು ಈ ಮಕ್ಕಳ ಕಾರ್ಯಕ್ರಮನ ನಾವು ನೋಡೋದ್ರಿಂದ ಉದ್ದೇಶ ಇವತ್ತು CBC ಪ್ರಾರಂಭ ಮಾಡಿದೆ. ನಮ್ಮ ಭಾಗದಲ್ಲಿ ಯಾವ ಇದ್ದಿದ್ದಿಲ್ಲ. ಗಡಿ ಭಾಗದಲ್ಲಿ ಹಳ್ಳಿಗಾಡು ಎಲ್ಲರೂ ಎಲ್ಲಿ ಬೇರೆ ಬೇರೆ ಪಟ್ಟಣಗಳಿಗೆ ಹೋಗ್ಬೇಕಾಗಿತ್ತು. ಬೆಳಗಾವಿ ಈಗಾಗಿದ್ದಾವೆ ಎಲ್ಲ ಕಡೆ. ಆದರೆ ಅಂತ ಒಂದು ಪೀಠದಲ್ಲಿ ನಾವು ಪ್ರಾರಂಭ ಮಾಡಿ ಇವತ್ತು ನಮ್ಮ CBC ಬಹಳ ಉನ್ನತ ಮಟ್ಟಕ್ಕೆ ಏರಿ ಹೋಗ್ಬಿಟ್ಟರು. ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಾಗಿ ಕಲಿಸುವಂಥ ನಮ್ಮ ಪ್ರಿನ್ಸಿಪಾಲು ಮತ್ತು ಶಿಕ್ಷಕರ ಬಹಳ ಅದ್ಭುತವಾದ ಸಾಧನೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಯಾವಾಗಲೂ ಹೇಳ್ತೀನಿ, ಇವತ್ತು ಯಾವುದೇ ಒಂದು ಶಾಲೆಯನ್ನು ಹೆಸರು ಮಾಡಬೇಕಾದ್ರೆ ಆ ಕ್ರೆಡಿಟ್ ಗೋಸ್ ಟು ಟೀಚರ್ಸ್. ಅವರು ಮಾಡಿದಾರೆ ಅಂತ ತಿಳ್ಕೊಂಡು ಹಿಂಗೆಲ್ಲ ಇವಾಗಿದೆ. ಅದೇ ರೀತಿ ಮಕ್ಕಳು ಪ್ರತಿಭೆ, ಹಳ್ಳಿ ಬಂದಂಥ ಮಕ್ಕಳು ಯಾರೂ ಕೂಡ ಇವತ್ತು ದಾಟ್ರಿಲ್ಲ, ಬುದ್ಧಿವಂತರೇ ಅದಾರಲ್ಲ. ಅದರ ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ. ಅದೇ ರೀತಿ ಪೇರೆಂಟ್ಸು ಕೂಡ ಸಹಕಾರ ಕೊಡ್ತಾರೆ. ನಾನು ಹೇಳ್ತೀನಿ, ಯಾವಾಗಲೂ ಮೀಟಿಂಗ್ ಬಂದಾಗ ಪ್ರಿನ್ಸಿಪಾಲಿಗೆ ಶಿಕ್ಷಕರಿಗೆ ಪೇರೆಂಟ್ಸ್ ಕೂಡ ಸಹಭಾಗಿತ್ವ ಹೋಯ್ತು. ಅವ್ರು ಕೂಡ ಡಿಸ್ಕಷನ್ ಮಾಡಿ ಮಕ್ಕಳಲ್ಲಿ ಏನೈತಿ ಏನನ್ನೋದಂತ ಆ ಮಕ್ಕಳಿಗೆ ಹೇಳ್ಬೇಕು. ಒಂದೊಂದು ಹುಡುಗರು ಯಾರೂ ಅಂತ ಹೇಳಿಲ್ಲ, ಎಲ್ಲರೂ ಬುದ್ಧಿವಂತರೇ. ಒಂದೊಂದು ಹುಡುಗರು ಏನೋ ಸುಮ್ಮನೆ ನೆಗ್ಲಿಜೆನ್ಸ್, ಅದನ್ನು ತಾಯಂದರಿಗೆ ಅಥವಾ ತಂದೆಗಳಿಗೆ ಹೇಳಿದರೆ ಅವರು ಕೂಡ ಅವ್ರನ್ನ ಎಚ್ಚರಿಸ್ತಾರೆ. ನೀವು ಕೂಡ ಸರಿಯಾದ ರೀತಿಯಿಂದ ಅವರು ಪಾಠ ಹೇಳಿ. ಇಷ್ಟೇ ನಮ್ಮ ಹಳ್ಳಿಯ ಮಕ್ಕಳು, ಗ್ರಾಮೀಣ ಹುಡುಗರು ಯಾರು ಎಲ್ಲರೂ ಬುದ್ಧಿವಂತರದಾರ. ಇವರು ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕು. ಆ ದೃಷ್ಟಿಯಿಂದ ಈಗ ನಾವು ಇಬ್ಬರು ಗೆಸ್ಟ್ ಬಂದ, ಒಬ್ಬರು ಆಡಳಿತಾಧಿಕಾರಿಗಳು, ಇನ್ನೊಬ್ಬರು ಉದ್ಯೋಗಿಗಳು. ಇದನ್ನ ಯಾಕೆ ನಿಮಗೆ ತೋರ್ಸಾಕತ್ತೀವಪ್ಪ? ಇದು ನೀವು ಆಗಬೇಕು ಅಂತ ಚೆನ್ನಾಗಿ ನಿಮ್ಮಲ್ಲಿ ಬರ್ಬೇಕು ಮಕ್ಕಳೇ. ಇಲ್ಲೆಲ್ಲ ನೀವು SLC ಹುಡುಗುವುದು ಅಂತ ಕಲ್ತದ್ದು ಓದಾಕತ್ತೀರಿ. 9th SLC 8th ನಿಮ್ಮಲ್ಲಿ ಒಂದು ಛಲ ಇರಬೇಕು. ನಾನು ಏನಾದರೂ ಆಗ್ಬೇಕು. ಈ ಮನುಷ್ಯ ಹುಟ್ಟಿ ಬರೋದಕ್ಕೆ ಭಾಳ ಕಷ್ಟ. ಹುಟ್ಟಿ ಬಂದ ಬಳಕ ಜನ್ಮ ತಾಳಿದ ಬಳಕ ಒಂದು ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ಒಳ್ಳೆಯ ಉದ್ದೇಶ, ಶಿಸ್ತು ಮತ್ತು ನಮ್ಮ ವಿನಯ, ನಮ್ರತೆ ಬೇಕೇ ಬೇಕು. ಕಾರಣ ಇಷ್ಟೇ, ನಾವು ಭಾರತೀಯ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು. ನಮ್ಮ ಸ್ಕೂಲಿನ ಮೊದಲಿಂದಲೂ ಕೂಡ ಇವತ್ತು ನನಗೆ ಅಭಿಮಾನ ಅನಿಸ್ತೈತಿ. ಎಲ್ಲಿ ಹಳ್ಳಿ ಆಗೋದ ಕೂಡಲೇ ಸಣ್ಣ ಹುಡುಗ ಬರ್ತೈತಿ, ಬಂದ ಕೂಡಲೇ ಒಂದೇ ಮಾತ್ರ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಇದು ಇರ್ಬೇಕು. ಇದು ನಮ್ಮ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು, ನಮ್ಮ ಸ್ಕೂಲ್ದ ಇದು. ಅಂದರೆ ಈಗೆಲ್ಲ ಬಿಟ್ಟು ಬಿಡ್ಬೇಕು. ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡ್ಬೇಕಾ,
ಹಿರಿಯರಿಗೆ ಮರ್ಯಾದೆ ಕೊಡಬೇಕಾ, ಟೀಚರ್ಸ್ ಕೂಡ ಮರ್ಯಾದೆ ಕೊಟ್ಟು ಗೌರವಿಸಬೇಕಾ, ಅದನ್ನು ಮಾಡಬೇಕಾದ ಈಗಿನ ಮಕ್ಕಳು ಕೂಡ, ಈಗಿನ ಜನ್ರೇಷನ್ ಭಾಳ ಎಲ್ಲೋ ಹೊಂಟಿದೆ. ನಾವು ಅದಾಗಬಾರ್ದು. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನು ನಾವು ಯಾರೂ ಬಿಡಬಾರ್ದು. ತಂದೆ ತಾಯಿಗಳನ್ನು ಮರಿಬಾರ್ದು. ಜನ್ಮ ಕೊಟ್ಟ ತಂದೆ ತಾಯಿಗಳು ಜನ್ಮ ಕೊಟ್ಟೆ ನಿಮ್ಗೆ ದೊಡ್ಡದು. ಅದಕ್ಕೆ ತಾವೆಲ್ಲ ಮಕ್ಕಳು ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ಶಿಕ್ಷಣ ತಗೊಳ್ರಿ. ಶಿಕ್ಷಕರು ಒಳ್ಳೆಯವರ ಅತಿ ಉತ್ತಮ ಶಿಕ್ಷೆ. ಹಳ್ಳಿಗಾಡಿನಲ್ಲಿ ನಾವೇನು ಬೆಳಗಾವಿ CBSE ಏನು ಕಡಿಮೆ ಇಲ್ಲ. ಯಾವ ಸ್ಕೂಲ್ಗಳಿಗೆ ಹೋದ್ರೂ ಕೂಡ ಇಂಥ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.